ಹಾಯ್ ಎವ್ರಿವನ್, ಇದು ನೆನ್ನೆ ವ್ಲಾಗ್. ಇವತ್ತಿನ ಡಿಟಾಕ್ಸ್ ಡ್ರಿಂಕ್ಗೆ ನಾನಿಲ್ಲಿ ಒಂದು ಚಕ್ಕೆ, ಸ್ವಲ್ಪ ಸೋಂಪು, ಸ್ವಲ್ಪ ಅಜ್ವೈನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಸೋದಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಮತ್ತೆ ನಿಂಬೆಹಣ್ಣಿನ ರಸನ ಹಾಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಇದರಿಂದ ನಮ್ಮ ಜೀರ್ಣಕ್ರಿಯೆ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ ಆಗಿ ಹಾಗೆ ಇನ್ಸ್ಟೆಂಟ್ ಆಗಿ ಮಾಡೋದು ರಾಗಿ ದೋಸೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 1 ಕಪ್ ಆಗೋಷ್ಟು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ನಂತರ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು, 1/4 ಬಟ್ಲು ಗೋಧಿ ಹಿಟ್ಟು, 1/4 ಬಟ್ಲು ಮೊಸರು ಹಾಗೆ 2 ಕಪ್ ಆಗುವಷ್ಟು ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 10 ರಿಂದ 15 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ಈ ಕಡೆ ರಾಗಿ ದೋಸೆಗೆ ಒಂದು ಒಳ್ಳೆ ಟೊಮೊಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು 4 ಮೆಣಸಿನಕಾಯಿ, ಈರುಳ್ಳಿ ಮತ್ತು ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದ ನಂತರ ಇದನ್ನು ತಣ್ಣಗೋಗೋದಕ್ಕೆ ಬಿಟ್ಟು ನಂತರ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಬೇಕು. ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನಿಂದ ಒಂದು ಒಗ್ಗರಣೆ ಕೊಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಈ ಒಂದು ಸೂಪರ್ ಆಗಿರೋ ಚಟ್ನಿ ರೆಡಿನೇ ಆಗೋಗುತ್ತೆ. ಅಷ್ಟರಲ್ಲಿ ಈ ಕಡೆ ಇದು ಕೂಡ ಚೆನ್ನಾಗಿ ನೆಂದಿತ್ತು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಇವಾಗ ಈ ರಾಗಿ ದೋಸೆ ಹಿಟ್ಟು ರೆಡಿನೇ ಆಗೋಯ್ತು. ಇಷ್ಟೇ ಸಿಂಪಲ್ ಆಗಿ ನಾವು ಇನ್ಸ್ಟೆಂಟ್ ಆಗಿ ಈ ರಾಗಿ ದೋಸೆನ ಮಾಡ್ಕೊಳ್ಬೋದು. ಇವಾಗ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ನೀರು ಚಿಮುಕಿಸಿ ನಾವು ಸೆಟ್ ದೋಸೆ ರೀತಿನಾದ್ರೂ ಹಾಕ್ಕೊಳ್ಬೋದು, ಇಲ್ಲ ತೆಳುವಾಗಿ ಬೇಕಾದ್ರೂ ಹಾಕ್ಕೊಳ್ಬೋದು. ಯಾವ ರೀತಿ ಹಾಕ್ಕೊಂಡ್ರೂ ಈ ದೋಸೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ತೆಳುನೂ ಅಲ್ಲ ಮತ್ತು ಸೆಟ್ ದೋಸೆ ರೀತಿ ಮಂದನೂ ಅಲ್ಲ, ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಲಿಡ್ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ತುಪ್ಪನ ಸವರಿಸಿ ಇಷ್ಟು ಒಂದೇ ಸೈಡ್ ಬೇಕಾದರೆ ಬೇಯಿಸ್ಕೊಳ್ಬೋದು, ಇಲ್ಲ ಅಂದರೆ 2 ಸೈಡನ್ನು ನೀವು ಬೇಯಿಸ್ಕೊಂಡು ಈ ರಾಗಿ ದೋಸೆನ ಈ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಈ ದೋಸೆನ ನೀವು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು. ಹಾಗೆ ಇದ್ರ ಜೊತೆ ನಾನಿಲ್ಲಿ ರಾಗಿ ಮತ್ತು ಬನಾನಾ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಮೂದಿನ ಮಾಡೋದಕ್ಕೆ ಮೊದಲು ರಾಗಿದು ಅಂಬ್ಲಿನ ಮಾಡ್ಕೊಳ್ಬೇಕು, ಅಂದರೆ ಗಂಜಿ ಮಾಡ್ಕೊಳ್ಬೇಕು. ಈ ರೀತಿ ಗಂಜಿ ಮಾಡ್ಕೊಂಡಿದ್ದಾದ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಬಾಳೆಹಣ್ಣನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ ಇಷ್ಟೇ, ಈ ಒಂದು ಸ್ಮೂದಿ ರೆಡಿನೇ ಆಗೋಯ್ತು. ಇದ್ರ ಮೇಲೆ ನಾನಿಲ್ಲಿ ಸ್ವಲ್ಪ ಸೀಡ್ಸ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.